ಸ್ವಂತ ಉದ್ದಿಮೆ ಮಾಡಲಿಕ್ಕೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ತುಂಬ ನಮಗೆ ಹೆಲ್ಪ್ ಮಾಡಿದೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯವರು ಗ್ರಾಮೀಣ ಮಹಿಳೆಯರು ಉದ್ದಿಮೆದಾರರಾಗಬೇಕು ಅಂತ ಅವ್ರಿಗೆ ಉಚಿತವಾಗಿ ಟ್ರೈನಿಂಗ್ ಕೊಟ್ಟು ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಅವರು ತಯಾರಿಸಿದ ವಸ್ತುಗಳನ್ನು ಸಿರಿ ಮಳಿಗೆಗಳಲ್ಲಿಟ್ಟು ವ್ಯಾಪಾರ ಕೂಡ ಮಾಡಿಸ್ತಾರೆ. ನೀವು ಏನಾದರೂ ಸ್ವಂತ ಉದ್ದಿಮೆ ಮಾಡಬೇಕು ಅಂತ ಇದ್ರೆ ನಿಮ್ಮ ಊರಿನಲ್ಲಿ, ಅದು ಯಾವುದೇ ಊರಾಗಿರಬಹುದು, ಅಲ್ಲಿ ಸಿರಿ ಮಳಿಗೆಗಳನ್ನು ನೀವು ಸ್ಥಾಪನೆ ಮಾಡಬಹುದು. ಮಾರಾಟ ಮಾಡೋದಕ್ಕೆ ವಸ್ತುಗಳನ್ನು ಕೊಡ್ತಾರೆ, ಅದಕ್ಕೆ ಬೇಕಾದ ಸಾಲವನ್ನು ಅವರೇ ಕೊಡಿಸ್ತಾರೆ. ಇಷ್ಟೆಲ್ಲ ಸಹಾಯ ಮಾಡ್ತಾ ಇರುವಂತಹ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಬಗ್ಗೆ ಒಂದು ಕಿರು ಮಾಹಿತಿ ಈ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿ, ಅಗತ್ಯ ಇರೋರಿಗೆ ಶೇರ್ ಮಾಡಿ. ಈ ಕಂಪನಿ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಗ್ರಾಮೀಣ ಮಹಿಳೆಯರು ಮಾಡಿರ್ತಕ್ಕಂತಹ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆಯನ್ನು ಒದಗಿಸಿಕೊಡ್ತಕ್ಕಂತಹದ್ದು, ಒಂದು ವೇದಿಕೆಯನ್ನು ಕೊಡತಕ್ಕಂತಹದ್ದು ಈ ಒಂದು ಸಿರಿ ಸಂಸ್ಥೆಯ ಮುಖ್ಯ ಉದ್ದೇಶ. ಸುಮಾರು 2,000 ಮಹಿಳಾ ಗುಂಪುಗಳು 20 ಲಕ್ಷ ರೂಪಾಯಿ ಬಂಡವಾಳವನ್ನು ಹಾಕಿ 2004ರಲ್ಲಿ ಈ ಸಂಸ್ಥೆಯನ್ನು ಆರಂಭ ಮಾಡಿದರು. ಇದರ ಅಧ್ಯಕ್ಷರಾಗಿ ಮತ್ತು ಟ್ರಸ್ಟಿಗಳಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅಮ್ಮನವರಿದ್ದಾರೆ. ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ ಅಂತ. ಸಾಮಾನ್ಯವಾಗಿ ಒಬ್ಬ ಗ್ರಾಮೀಣ ಮಹಿಳೆ, ಒಬ್ಬ ಗೃಹಿಣಿ, ಮನೆಯ ಕೆಲಸಗಳನ್ನು ಅವಳು ಮಾಡ್ಕೋಬೇಕು. ಅಡುಗೆ ಮಾಡಬೇಕು, ಜಾನುವಾರು ಸಾಕಬೇಕು, ಕೃಷಿ ಕೆಲಸ ಮಾಡಬೇಕು, ಅದೇ ರೀತಿಯಲ್ಲಿ ಎಲ್ಲ ಸೇವೆಯನ್ನು ಮಾಡಬೇಕು. ಆದರೆ ಅವಳಿಗೆ ವ್ಯಕ್ತಿತ್ವ ಇಲ್ಲ. ಮಹಿಳೆಯರ ಅಭಿವೃದ್ಧಿ ಅಂತಂದರೆ ಸ್ವ ಉದ್ಯೋಗಕ್ಕೆ ಅವಕಾಶಗಳನ್ನು ನಿರ್ಮಾಣ ಮಾಡಿ ಕೊಡುವಂಥದ್ದು. ಏನು ಅವಕಾಶ ಅಂತಂದರೆ, ಅವರ ಮನೆಯಲ್ಲೇ ಇದ್ದುಕೊಂಡು ನಮ್ಮ ಅಕ್ಕಪಕ್ಕದ ಸ್ಥಳಗಳಲ್ಲಿ ತಾವು ಬೇಕಾದಂಥ ಉತ್ಪಾದನಾ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಬಹುದು ಅಂತ. ಹೀಗಾಗಿ ಸುಮಾರು 2004ನೇ ಇಸ್ವಿಯಲ್ಲಿ ಸಿರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸಿದೆವು. ಗ್ರಾಮಾಭಿವೃದ್ಧಿ ಯೋಜನೆ ಆರಂಭ ಆದ ಬಳಿಕ ನಮ್ಮ ಮಹಿಳೆಯರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನಾದರೂ ಸಶಕ್ತರಾಗಿ ಮಾಡಬೇಕು ಅಂತ ಹೇಳುವ ಕಲ್ಪನೆಯೊಂದಿಗೆ ನಾವು ಸಿರಿ ಗ್ರಾಮೋದ್ಯೋಗ ಯೋಜನೆಯನ್ನು ಸಣ್ಣ ಮಟ್ಟದಲ್ಲಿ ಆರಂಭಿಸ್ತೇವೆ. ಮನೆ ಮನೆಗಳಲ್ಲಿ ಅವರು ಜ್ಯೂಸ್ ತೆಗೆಯೋದಿರ್ಬೋದು, ಅಥವಾ ಕಾಯಿಸಿದ ತಿಂಡಿಗಳನ್ನು ಮಾಡೋದಿರ್ಬೋದು, ಅಥವಾ ಕೆಮಿಕಲ್ಗಳನ್ನು ಮಾಡೋದಿರ್ಬೋದು, ಹೊಲಿಗೆ ಮಾಡೋದಿರ್ಬೋದು, ಇದೆಲ್ಲ ಸಣ್ಣ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೆವು. ಆದರೆ ಕ್ರಮೇಣ ಮಹಿಳೆಯರ ಉತ್ಸಾಹ ಮತ್ತು ಅದಕ್ಕೆ ಬೇಡಿಕೆ ಬಂದದ್ರಿಂದ ನಾವು ವಿಸ್ತೃತವಾದ ಹಲವಾರು ಕಟ್ಟಡಗಳನ್ನು ಕಟ್ಟಿ ಅಲ್ಲಿ ಮಹಿಳೆಯರನ್ನು ಬರಮಾಡಿಕೊಂಡು ಅಲ್ಲಿ ಮಾಡುವ ಯೋಜನೆಯನ್ನು ಹಾಕಿದೆವು. ಒಂದು ಸಣ್ಣ ಮಟ್ಟದ ಉದ್ಯೋಗ ಇದ್ದದ್ದು ಇವತ್ತು ದೊಡ್ಡ ಮಟ್ಟದ ಉದ್ಯಮವಾಗಿ ಬೆಳೆದಿದೆ. ನಮ್ಮ ಉತ್ಪಾದನೆಗಳಲ್ಲಿ ಬಹಳ ಮುಖ್ಯವಾದದ್ದು ಸಿದ್ಧ ಉಡುಪುಗಳು. ಅದರಲ್ಲಿ ಶರ್ಟ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಕುರ್ತಾಗಳಿರ್ಬೋದು, ಸ್ವದೇಶಿಯ ನಮ್ಮ ಖಾದಿ ಐಟಮ್ಗಳಿರ್ಬೋದು, ಕಾಟನ್ ಐಟಮ್ಗಳಿರ್ಬೋದು, ಇವೆಲ್ಲಕ್ಕೂ ಬಹಳಷ್ಟು ಬೇಡಿಕೆಗಳಿದೆ. ಈ ಎಲ್ಲ ಉತ್ಪಾದನೆಗಳನ್ನು ಮಹಿಳೆಯರು ಬೇರೆ ಬೇರೆ ಘಟಕಗಳಲ್ಲಿ, ನಮ್ಮ ಧಾರವಾಡ ಕಡೆ ಇರ್ಬೋದು, ನಮ್ಮ ಬೆಳ್ತಂಗಡಿ ಕಡೆ ಇರ್ಬೋದು, ನಮ್ಮ ಉಜಿರೆಯ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇರ್ಬೋದು, ಈ ಎಲ್ಲ ಘಟಕಗಳಲ್ಲಿ ಅವರೇ ಉತ್ಪಾದನೆ ಮಾಡಿ ನಮ್ಮ ಸಿರಿ ಅನ್ನೋ ಒಂದು ಬ್ರ್ಯಾಂಡ್ ಮುಖಾಂತರ ಮಾರಾಟ ಮಾಡ್ತಿದ್ದಾರೆ. ನಮ್ಮ ಈ ಸಿರಿ ಬ್ರ್ಯಾಂಡಿನಲ್ಲಿ ತಯಾರಾಗಿರುವಂತಹ ಎಲ್ಲ ವಸ್ತುಗಳು ನಮ್ಮ ಸಿರಿ ಮಳಿಗೆಗೆ ತಂದು ಕೊಡ್ತಾರೆ. ಅಲ್ಲಿ ನಾನು ಗ್ರಾಮೀಣ ಜನತೆಗೆ ನಾನು ಅದನ್ನು ಪ್ರಾಡಕ್ಟನ್ನು ಸೇಲ್ ಮಾಡಿ ಹಳ್ಳಿ ಜನರಿಗೆ ಸ್ವಲ್ಪ ಸಹಾಯ ಆಗ್ತದೆ. ಮಹಿಳೆಯರಿಗೆ ಪುಷ್ಟಿ, ಉಪ್ಪಿನಕಾಯಿ ಮತ್ತು ಅಗರಬತ್ತಿಗಳು, ಪಿನೈಲು ಎಲ್ಲ ನಮ್ಮ ಸಿರಿ ಮಳಿಗೆಯಲ್ಲಿ ಸಿಗ್ತದೆ. ಹಾಗೆ ಟೆಕ್ಸ್ಟೈಲ್ ಕೂಡ ಖಾದಿ ಬಟ್ಟೆ, ಶರ್ಟು, ಟಾಪ್ಸ್, ಸ್ಯಾರೀಸ್ ಎಲ್ಲ ಇದೆ. ಸ್ವಂತ ಉದ್ದಿಮೆ ಮಾಡಲಿಕ್ಕೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ತುಂಬ ನಮಗೆ ಹೆಲ್ಪ್ ಮಾಡಿದೆ. ಈಗ ನನ್ನ ಕಾಲ ಮೇಲೆ ನಿಂತು ನಾನು ಒಂದು ಧೈರ್ಯವಾಗಿ ಎಲ್ಲರಾದ್ರೂ ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಇದು ಸಿರಿ ಗ್ರಾಮೋದ್ಯೋಗದ ಗ್ರಾಮೀಣ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳನ್ನು ಗುರುತಿಸಿ ಅವುಗಳನ್ನು ಉಪಯೋಗಿಸಿ ಅವುಗಳನ್ನು ಖರೀದಿಸಿ ಪ್ರೋತ್ಸಾಹ ಕೊಡಬೇಕು, ಬೆಂಬಲ ಕೊಡಬೇಕು. ಮತ್ತು ಇದರ ಜೊತೆಗೆ ಅವರು ಕೂಡ ಸಾಧ್ಯವಾದರೆ ಇದರಲ್ಲಿ ಅವರು ಕೂಡ ತೊಡಗಿಸಿಕೊಳ್ಬೋದು, ತಮ್ಮನ್ನು ತಾವು ತೊಡಗಿಸಿಕೊಳ್ಬಹುದು ಅನ್ನೋ ಮಾತನ್ನು ಹೇಳಿ ನನಗೆ ತುಂಬ ಸಂತೋಷ. ಅಂತಂದರೆ ಸಿರಿ ಇವತ್ತು
ನಿಜವಾದ ಭಾಗ್ಯದ ಸಿರಿಯಾಗಿದೆ, ಬಡವರ ಮನೆಯ ಬೆಳಕು ಕೊಡುವಂಥ ಸಿರಿಯಾಗಿದೆ, ಸಿರಿ ದೇವಿಯಾಗಿದೆ, ಲಕ್ಷ್ಮಿ ಆಗಿದ್ದಾಳೆ. ಅವರು ಎಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತಾ, ಯಾರು ನಮ್ಮ ಸಿರಿ ಸೇವೆಯಲ್ಲಿ ಮಾಡ್ತಾವ್ರೆ ಆ ಮಹಿಳೆಯರಿಗೆ ಶ್ರೀ ಮಂಜುನಾಥ ಸ್ವಾಮಿ ಉಜ್ವಲವಾದ ಭವಿಷ್ಯವನ್ನು ಕೊಡಲಿ, ಅವರಿಗೆ ಆರೋಗ್ಯ ಸಂಪತ್ತನ್ನು ಕೊಡಲಿ, ಧನ ಸಂಪತ್ತನ್ನು ಕೊಡಲಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.